ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಜಸ್ಟ್ ₹1 ಫ್ರೀ ವರ್ಕ್ಶಾಪ್ ಬಗ್ಗೆ ಡೀಟೇಲ್ಸ್ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇದು 25th ಮತ್ತೆ 26th ಏಪ್ರಿಲ್ಗೆ ಶೆಡ್ಯೂಲ್ ಆಗಿರುತ್ತೆ. ಈ ವರ್ಕ್ಶಾಪ್ ಎಲ್ಲ ಇತ್ಸಿ ಬಿತ್ಸಿ ಬ್ರಾಂಚಸ್ ಅಲ್ಲಿ ಇದೆ, ಆದ್ರೆ ನೀವು ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ನಾವಿವತ್ತು ಮಂಗಳೂರಲ್ಲಿರೋ ಇತ್ಸಿ ಬಿತ್ಸಿಗೆ ಬಂದಿದ್ದೀವಿ. ಈ ವೀಕೆಂಡ್ ನೀವು ಎಲ್ಲಿ ಹೋಗೋದಿಕ್ಕೆ ಪ್ಲಾನ್ ಮಾಡಬಹುದು, ಆದ್ರೆ ಯಾವುದಕ್ಕೂ ಕಾಲ್ ಮಾಡ್ಕೊಂಡು ಹೋಗಿ. 25-26 ಏಪ್ರಿಲ್ 2026 ಫ್ರೀ ವರ್ಕ್ಶಾಪ್ ಇದೆ. ಎಂಟ್ರೆನ್ಸ್ ಅಲ್ಲಿ ಈ ತರ ಸುಂದರವಾದ ಬೊಂಬೆ ಹಾಗೆ ಫ್ಲವರ್ ನ ಇಟ್ಟಿದ್ದಾರೆ. ನೀವೇನಾದ್ರೂ ಮಂಗಳೂರಲ್ಲಿದ್ರೆ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಬಹುದು. ಫುಲ್ ವರ್ಕ್ಶಾಪ್ ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಇನ್ನ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಯೂನಿಕ್ ವಿಡಿಯೋನ ಹಾಕ್ತಾ ಇರ್ತೀನಿ. ಮೊದಲಿಗೆ ನಮಗೆ ಒಂದು MDF ಬೋರ್ಡ್ ಕೊಡ್ತಾರೆ ಈ ತರ. ಸೊ ವೈಟ್ ಪೇಂಟ್ ಹಾಕ್ತಾ ಇದೀವಿ ಅದಕ್ಕೆ. ಅವರು ಎಲ್ಲ ಡೀಟೇಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ನಮ್ಮಕ್ಕ ಇಲ್ಲಿ ಪೇಂಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಇಲ್ಲಿ ಏನೇನಿದೆ ಅಂತ ಡಿಸ್ಕವರ್ ಮಾಡಿದೆ. ಇಲ್ಲೆಲ್ಲ ಟೈಪ್ ಆರ್ಟ್ ಅಂಡ್ ಕ್ರಾಫ್ಟ್ ಐಟಮ್ ನ ನೋಡ್ಬೋದು ನೀವು ಅಲ್ಲಿ. ಹಾಗೆ ಇಲ್ಲಿ ವಿಭಿನ್ನವಾದ ಪೇಂಟ್ ಹಾಗೆ ವಿಭಿನ್ನವಾದ ಇಲ್ಲಿ ಸುಮಾರು ತರದ ಬ್ರಷ್ ಗಳನ್ನ ನೀವು ನೋಡ್ಬೋದು. ಹಾಗೆ ಡಿಫ್ರೆಂಟ್ ಸೈಜಸ್ ವೆರೈಟಿ ಆಫ್ ಬ್ರಷಸ್ ನ ನೀವು ಇಲ್ಲಿ ನೋಡ್ಬೋದು. ಈ ಬ್ರಷಸ್ ಪ್ರೈಸ್ ಅಫೋರ್ಡಬಲ್ ಆಗಿದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಈಗ ಮಕ್ಕಳಿಗೆ ಸಮ್ಮರ್ ವೆಕೇಶನ್ ನಡೀತಾ ಇದೆ, ಸೊ ಮಕ್ಕಳಿಗೆ DIY ಕಿಟ್ಸ್ ಸಿಗುತ್ತೆ ಇಲ್ಲಿ. ಈ DIY ಕಿಟ್ಸ್ ಇಂದ ಮಕ್ಕಳದು ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡಬಹುದು, ಹಾಗೇನೆ ಸ್ಕ್ರೀನ್ ಟೈಮು ಕಮ್ಮಿ ಮಾಡಬಹುದು. ಈ ಏಪ್ರಿಲ್ 25-26 ಈ MDF ಬೋರ್ಡ್ಸಿಗೆಲ್ಲ 50% ಆಫರ್ ಇರುತ್ತೆ. ಇವಾಗ ರೌಂಡ್ ಹಾಕಿ ಮತ್ತೆ ನಾನು ವರ್ಕ್ಶಾಪ್ ನಡೆಯೋ ಜಾಗಕ್ಕೆ ಬಂದಿದ್ದೀನಿ. ಸೊ ಇವಾಗ MDF ಬೋರ್ಡಿಗೆ ವೈಟ್ ಪೇಂಟ್ ಹಾಕಿ ಆಯ್ತು. ಇವಾಗ ಅವ್ರು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಇವಾಗ ನಾವಿಲ್ಲಿ ಓಷಿಯನ್ ವ್ಯೂ ಮಾಡ್ತಾ ಇರೋದ್ರಿಂದ ನಮ್ಗೆ ಇಲ್ಲಿ ಸ್ಟೋನ್ ಟೆಕ್ಸ್ಚರ್ ಪೇಂಟ್ ಅಂತ ಕೊಟ್ಟಿದ್ದಾರೆ. ಇದು ಮೋಸ್ಟ್ಲಿ ಸ್ಯಾಂಡ್ ಮತ್ತೆ ಗ್ಲೂ ಮಿಕ್ಸ್ ಇರ್ಬೋದು. ಇದನ್ನ ಅಪ್ಲೈ ಮಾಡಿದ್ರೆ ಸ್ಯಾಂಡ್ ಎಫೆಕ್ಟ್ ಸಿಗುತ್ತೆ. ಇವಾಗ ಈ MDF ಬೋರ್ಡ್ ಮೇಲೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ಸ್ಯಾಂಡ್ ಎಫೆಕ್ಟ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ನಾವು ಈ ಪೇಸ್ಟ್ ನ ಹಾಕೋಬೇಕು. ಇದು ಡ್ರೈ ಆದ್ಮೇಲೆ ಸ್ಯಾಂಡ್ ತರನೇ ಕಾಣುತ್ತೆ. ಈ ಎಲ್ಲ MDF ಬೋರ್ಡ್ ಅಲ್ಲೂ ಅವರು ಹೆಸರು ಬರೆಸ್ತಾರೆ. ಸೊ ಇದು ಡ್ರೈ ಆದ್ಮೇಲೆ ನಮ್ಗೆ ವಾಪಸ್ ಕೊಡ್ತಾರೆ. ರೆಸಿನ್ ಡ್ರೈ ಆಗಕ್ಕೆ 24 ಅವರ್ಸ್ ಬೇಕು. ಸೊ ನೆಕ್ಸ್ಟ್ ಡೇ ಇದನ್ನ ಕಲೆಕ್ಟ್ ಮಾಡ್ಕೋಬಹುದು. ಇವಾಗ ಅವರು ಬ್ಲೂ ಕಲರ್ ಅಪ್ಲೈ ಮಾಡಕ್ ಹೇಳಿದ್ರು, ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ಇವರು ಇಲ್ಲಿ ಬ್ಲೂ ಪೇಂಟ್ ಹಾಕೋ ತನಕ ಇನ್ನ ಏನೇನಿದೆ ಅಂತ ನೋಡಕ್ ಹೋದೆ ನಾನು. ಅಬ್ಬಾ ಸಖತ್ತು, 3 ಫ್ಲೋರ್ ಕ್ರಾಫ್ಟ್ ಐಟಮ್ ನ ಇಟ್ಟಿದ್ದಾರೆ. ಅಬ್ಬಾ ಬ್ಲೂ ಕಲರ್ ಪೇಂಟಿಂಗ್ ಮುಗಿತಾ ಬಂತು. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡೋಣ. ಸೊ ಇವಾಗ ಓಷನ್ ಎಫೆಕ್ಟ್ ಬರೋದಿಕ್ಕೆ ಸ್ವಲ್ಪ ವೈಟ್ ಅಲ್ಲಿ ಹೈಲೈಟ್ ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ವೇವ್ಸ್ ತರ ಕಾಣತ್ತೆ. ಅವ್ರೀಗ ನೆಕ್ಸ್ಟ್ ಸೀಶೆಲ್ಸ್ ನ ಈ ತರ ಪ್ಲೇಸ್ ಮಾಡಕ್ ಹೇಳಿದ್ರು. ನಾವು ಸಣ್ಣೂರಿರುವಾಗ ಇದನ್ನೆಲ್ಲ ಮರಳಲ್ಲಿ ಹುಡುಕಿ ತೆಗಿತಾ ಇದ್ವಿ. ಈಗ ಬೇರೆ ಬೇರೆ ಸೀಶೆಲ್ಸ್ ನ ಈ ತರ ಪ್ಲೇಸ್ ಮಾಡ್ಕೊಳ್ಳೋಣ. ಇದು ಎಂಬೋಸ್ಡ್ ಮತ್ತೆ ರಿಯಲಿಸ್ಟಿಕ್ ಎಫೆಕ್ಟ್ ಕೊಡುತ್ತೆ. ಮರಳು ಮೇಲೆ ಸೀಶೆಲ್ಸ್ ಎಲ್ಲ ಬಿದ್ದಿರತ್ತಲ್ಲ, ಸೊ ಹಾಗೆ ಕಾಣತ್ತೆ. ಇಲ್ಲಿ ಎಲ್ಲರೂ ಅವ್ರವ್ರ ಕ್ರಿಯೇಟಿವಿಟಿ ಪ್ರಕಾರ ಸೀಶೆಲ್ಸ್ ನ ಅಂಟಿಸ್ತಾ ಇದ್ರು. ಕೆಲವರು ತುಂಬಾ ಸೀಶೆಲ್ಸ್ ಹಾಕಿದ್ರು, ಕೆಲವರು ಸ್ವಲ್ಪ ಹಾಕಿದ್ರು. ಈಗ ಆ ಸೀಶೆಲ್ಸ್ ಮೇಲೆ ಈ ತರ ರೆಸಿನ್ ನ ಹಾಕೋಬೇಕು. ಇನ್ಸ್ಟ್ರಕ್ಟರೇ ರೆಸಿನ್ ನ ಮೆಷರ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತಾರೆ. ಆಕ್ಚುಲಿ ರೆಸಿನ್ ಮಿಕ್ಸ್ ಮಾಡಿ ತಕ್ಷಣ ಹಾಕ್ಬಾರ್ದಂತೆ, ಸ್ವಲ್ಪ ಹೊತ್ತು ಆದ್ಮೇಲೆ ಹಾಕ್ಬೇಕಂತೆ, ಅವಾಗ ಅದು ಹೊರಗಡೆ ಹರ್ಕೊಂಡ್ ಬರಲ್ಲ. ನಾವು ರೆಸಿನ್ ಜೊತೆ ವರ್ಕ್ ಮಾಡೋವಾಗ ಮಾಸ್ಕ್ ಮತ್ತೆ ಗ್ಲೌಸ್ ಎಲ್ಲ ಹಾಕೋಬೇಕು, ಯಾಕಂದ್ರೆ ಇದು ಫ್ಯೂಮ್ಸ್ ಬಿಡುತ್ತೆ. ಹಾಗೆ ಇದು ಕೈಗೆ ಟಚ್ ಆಗೋದು ಒಳ್ಳೇದಲ್ಲ. ಸೊ ಇವಾಗ ಈ ರೆಸಿನ್ ನ ಬ್ಲೂ ಕಲರ್ ಏರಿಯಾಗೆ ಫಿಲ್ ಮಾಡಕ್ ಹೇಳಿದ್ರು. ಈ ತರ ಒಂದು ಐಸ್ ಕ್ರೀಮ್ ಸ್ಟಿಕ್ ಅಲ್ಲಿ ಸ್ಪ್ರೆಡ್ ಮಾಡ್ಬೇಕು. ಇದು ಎಡ್ಜಸ್ ಇಂದ ಹೊರಗಡೆ ಬರಲ್ಲ, ಯಾಕಂದ್ರೆ ಮಿಕ್ಸ್ ಮಾಡಿ ಆಲ್ರೆಡಿ ಒಂದು 10 ಮಿನಿಟ್ಸ್ ಮೇಲೆ ಆಗಿದೆ. ಈ ತರ ರೆಸಿನ್ ಹಾಕದ್ಮೇಲೆ ಏರ್ ಬಬಲ್ಸ್ ಇರುತ್ತೆ. ಸೊ ಅದನ್ನ ರಿಮೂವ್ ಮಾಡಕ್ಕೆ ಈ ತರ ಬ್ಲೋವರ್ ಇರುತ್ತೆ. ಬ್ಲೋವರ್ ನ ಈ ತರ ತಗೊಂಡ್ ಹೋದ್ರೆ ಎಲ್ಲ ಏರ್ ಬಬಲ್ಸ್ ರಿಲೀಸ್ ಆಗುತ್ತೆ. ಇವಾಗ ಇನ್ಸ್ಟ್ರಕ್ಟರ್ ರೆಸಿನ್ ಗೆ ವೈಟ್ ಕಲರ್ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಇವಾಗ ಅದನ್ನ ಅಪ್ಲೈ ಮಾಡ್ತಾ ಇದೀವಿ. ಇದು ವೇವ್ಸ್ ಎಫೆಕ್ಟ್ ಕೊಡುತ್ತೆ. ಇಲ್ಲಿ ರೆಸಿನ್ ಜೊತೆ ವರ್ಕ್ ಮಾಡಕ್ಕೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಎಲ್ಲ ತಗೊಂಡಿದ್ದಾರೆ. ವೈಟ್ ಕಲರ್ ರೆಸಿನ್ ಹಾಕಿದ್ಮೇಲೆ ಈ ತರ ಬ್ಲೋವರ್ ಅಲ್ಲಿ ಬ್ಲೋ ಮಾಡ್ಬೇಕು. ಅವಾಗ ವೈಟ್ ಕಲರ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ವೇವ್ಸ್ ಎಫೆಕ್ಟ್ ಕೊಡುತ್ತೆ. ನೋಡಿ ಈ ತರ ಕಾಣುತ್ತೆ. ನೀವು ಬೇಕಾದ್ರೆ ಇದನ್ನ ಮನೇಲೂ ಟ್ರೈ ಮಾಡಬಹುದು. ಸಿಮಿಲರ್ ಪ್ರಾಡಕ್ಟ್ ಅಮೆಝಾನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇವತ್ತು ನನ್ ಜೊತೆಗಿನ್ನ ಇಬ್ರು ವರ್ಕ್ಶಾಪ್ ಬಂದಿದ್ರು. ಸೊ ಇಲ್ಲಿ 3 ಪೀಸ್ ಇದೆ. ಇಲ್ಲಿ ನೋಡ್ಬೋದು 3 ಬೇರೆ ಬೇರೆ ಡಿಸೈನ್ಸ್ ಇದೆ.
ಈ 3 ಡಿಸೈನ್ ಅಲ್ಲಿ ನಾನ್ ಮಾಡಿದ ಡಿಸೈನ್ ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಇವೆಂಟ್ ಗಳ ವಿಡಿಯೋನ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀವಿ. ಸೊ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಆಗೋದನ್ನ ಮರಿಬೇಡಿ. ವೀಕ್ ಡೇಸ್ ಎಲ್ಲ ವರ್ಕ್ ಮಾಡಿ ವೀಕೆಂಡ್ ಅಲ್ಲಿ ಈ ತರ ವರ್ಕ್ಶಾಪ್ ಅಟೆಂಡ್ ಮಾಡೋದಿಕ್ಕೆ ಮನ್ಸಿಗೂ ಖುಷಿ ಆಗತ್ತೆ, ಹಾಗೇನೆ ಸ್ಟ್ರೆಸ್ ರಿಲೀಫು ಆಗತ್ತೆ. ನೀವಿಲ್ಲಿ ನೋಡ್ಬೋದು ಒಬ್ಬೊಬ್ರದ್ದು ಒಂದೊಂದ್ ತರ ವೇವ್ಸ್ ಬಂದಿದೆ. ಇದು ರೆಸಿನ್ ಹಸಿ ಇರೋವಾಗ್ಲೇ ಈ ತರ ಬ್ಲೋ ಮಾಡ್ಕೋಬೇಕು. ರೆಸಿನ್ ಡ್ರೈ ಆಗೋ ಮುಂಚೆನೆ ಈ ತರ ಮೂವ್ ಆಗತ್ತೆ. ಹಾಗೆ ಆ ವೈಟ್ ಕಲರ್ ಸ್ಪ್ರೆಡ್ ಆಗಿ ಈ ತರ ಕಾಣುತ್ತೆ. ಫೈನಲಿ ವರ್ಕ್ಶಾಪ್ ಮುಗಿದಿದೆ. ಇದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸ್ಟಾಫ್ ಹತ್ರ ಮಾತಾಡೋಣ ಬನ್ನಿ. ಇದೇ ತರ ವರ್ಕ್ಶಾಪ್ಸ್ ಯಾವಾಗ ಇರುತ್ತೆ? ಸೊ ಇದು ಹಾಯ್, ಇದು ಎಕ್ಸಿಬಿಟ್ಸ್ ಇನ್ ಮ್ಯಾಂಗ್ಳೂರ್ ಸ್ಟೋರ್. ಸೊ ಇದು ರೆಸಿನ್ ವರ್ಕ್ಶಾಪ್. ಯೂಶಲಿ ಇಯರ್ಲಿ ಟ್ವೈಸ್ ಆ ಥರ ರೇರ್ ಮೂಮೆಂಟ್ ಆಗೋದು. ಸೊ ಇವತ್ತಿಗೆ ಮತ್ತು ನಾಳೆಗೆ ರೆಸಿನ್ ವರ್ಕ್ಶಾಪ್ ₹1 ಫ್ರೀ ರೆಸಿನ್ ವರ್ಕ್ಶಾಪ್ ನಡೀತಾ ಇದೆ. ಮತ್ತು ಇವಾಗ ಸಮ್ಮರ್ ವೆಕೇಷನ್ ಆಗಿದ್ದರಿಂದ ಸಮ್ಮರ್ ವರ್ಕ್ಶಾಪ್ಸ್ ಮೇನ್ಲಿ ಕಿಡ್ಸ್ ಹಾಗೂ ಎನಿ ಏಜ್ ಗ್ರೂಪ್ ಜಾಯ್ನ್ ಆಗ್ಬೋದು. ಸೊ ಇದು ಆನ್ಗೋಯಿಂಗ್ ಆಗ್ತದೆ ಟಿಲ್ ಮೇ ಎಂಡ್ ತನಕ. ಆ್ಯಂಡ್ ಇಲ್ಲಿ ನಿಮಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ನಾಲೆಜ್ ಸಿಗ್ತದೆ, ಹಾಗೂ ಎಲ್ಲ ರೀತಿಯ ಕ್ಯಾನ್ವಾಸ್ ಆಗಿರ್ಬೋದು, ಪೇಂಟ್ಸ್, ಆರ್ಟ್ ಸಪ್ಲೈಸ್ ಎಲ್ಲವೂ ಸಿಗುತ್ತೆ ನಿಮಗೆ. ಒನ್ ಸ್ಟಾಪ್ ಫಾರ್ ಆಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸಪ್ಲೈಸ್. ಸೊ ಡೂ ವಿಸಿಟ್. ಥ್ಯಾಂಕ್ ಯು. ಈ ಸ್ಕೂಲ್ ಮಕ್ಕಳಿಗೆಲ್ಲ ಈ DIY ಕಿಟ್ ನ ಕೊಡ್ಬೋದು. ಅವರಿಗೆ ಈ ಮಾಡೆಲ್ ಗೆ ಪೇಂಟ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ನ ಕೊಡಿ, ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ನಿಮ್ಮ ಮಕ್ಕಳ ಜೊತೆಗೆ ಬಂದ್ರೆ ತುಂಬಾ ಮಕ್ಕಳು ಖುಷಿ ಪಡ್ತಾರೆ. ನೀವೇನಾದ್ರೂ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಿಮ್ಗೆ ಕ್ಯಾಂಡಲ್ ಮಾಡಕ್ಕೆ ಬೇಕಾಗಿರೋ ಎಲ್ಲಾ ಐಟಮ್ಸು ಸಿಗತ್ತೆ. ದೀಪಾವಳಿಗೆ ನಿಮ್ಗೆ ಏನಾದ್ರು ಡೆಕೋರೇಷನ್ ಮಾಡಕ್ಕಿದ್ರೆ ನೀವು ಇಲ್ಲಿ ಐಟಮ್ ತಗೊಂಡ್ ಮಾಡ್ಬೋದು. ನೋಡಿ, ಇದು ಕ್ಯಾಂಡಲ್ ವಿಕ್ಸ್, ಮತ್ತೆ ವೆರೈಟಿ ಆಫ್ ಗ್ಲಾಸ್ ಕಂಟೈನರ್ಸ್ ಇದೆ. ಇದು ನೋಡಿ, ಡ್ರೈಡ್ ಫ್ಲವರ್ಸ್ ಸಿಗುತ್ತೆ. ಹಾಗೆ ನಿಮ್ಗೆ ಇದು ಕ್ಲಾಕ್ ಮಾಡೋದಿಕ್ಕೆ ನಿಮ್ಗೆ ಬೇಕಾಗಿರೋ ಡಿಸೈನ್ ನ MDF ಅಲ್ಲಿ ಮಾಡ್ಕೊಂಡು ಇದನ್ನ MDF ಗೆ ಅಟ್ಯಾಚ್ ಮಾಡಿ ಈ ನೀಡಲ್ಸ್ ನ ಫಿಕ್ಸ್ ಮಾಡಿ ಕ್ಲಾಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಮ್ಗೆ ರೆಸಿನ್ ಆರ್ಟಿಕ್ ಬೇಕಾಗಿರೋ ಎಲ್ಲಾ ಟೈಪ್ ಮೌಲ್ಡ್ಸ್ ಸಿಗತ್ತೆ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದ್ಸತಿ ಮೋಲ್ಡ್ ತಗೊಂಡ್ರೆ ನೀವ್ ಎಷ್ಟು ಸತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಹಾಗೆ ಈ ಮೋಲ್ಡ್ಸ್ ಪಕ್ಕದಲ್ಲಿ ನಾವು ರೆಸಿನ್ ನೋಡ್ಬೋದು. ಇಲ್ಲಿ ಇನ್ಸ್ಟ್ರಕ್ಟರ್ ಹೇಳಿರೋ ಪ್ರಕಾರ ಚೀಪ್ ರೆಸಿನ್ ತುಂಬಾ ಟಾಕ್ಸಿಕ್ ಅಂತೆ. ಸೊ ಸ್ವಲ್ಪ ಒಳ್ಳೆ ಕ್ವಾಲಿಟಿ ರೆಸಿನ್ ತಗೊಳ್ಳಿ ಅಂತ ಹೇಳಿದ್ರು. ಇದು ನೋಡಿ, ಸ್ಯಾಂಪಲ್ ರೆಸಿನ್ ಆರ್ಟ್, ಓಷಿಯನ್ ವೇವ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಯೂನಿಕ್ ವಿಡಿಯೋಸಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.